ಸ್ನೇಹಿತರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದು ಹತ್ರ 90 ದಿನಗಳಾಗ್ತಾ ಬಂತು. ಹೀಗಿರುವಾಗ ದರ್ಶನ್ಗೆ ಜೈಲಲ್ಲಿ ಒಳ್ಳೆಯ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಇಂದು ಸಂಜೆ ಉದಯವಾಣಿ ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ಫೋಟೋ ಜೊತೆ ವರದಿಯನ್ನ ಪ್ರಕಟಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಈ ಫೋಟೋ ಸಂಚಲನ ಸೃಷ್ಟಿಸ್ತಾ ಇದೆ. ರೇಣುಕಾಸ್ವಾಮಿಯನ್ನ ತನ್ನ ಇತರ 16 ಜನ ಸಹಚರರ ಜೊತೆ ಸೇರಿ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಿದ್ದ ಆರೋಪದಲ್ಲಿ ದರ್ಶನ್ ರನ್ನ ಬಂಧಿಸಲಾಗಿತ್ತು. ಆದ್ರೆ ಈಗ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಇಲ್ಲ. ನ್ಯಾಯಾಂಗ ಬಂಧನದಲ್ಲಿ ಪರಪ್ಪನ ಜೈಲಿನಲ್ಲಿರೋ ದರ್ಶನ್ಗೆ ಈಗ ಈ ಜೈಲಿನೊಳಗೆ ರಾಜಮರ್ಯಾದೆ ಸಿಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಒಂದು ಕೈಯಲ್ಲಿ ಸಿಗರೇಟ್, ಇನ್ನೊಂದು ಕೈಯಲ್ಲಿ ಕಾಫಿ ಮಗ್ ಹಿಡಿದು ನಗ್ನಗ್ತಾ ಇತರರ ಜೊತೆ ಕುಳಿತಿರೋ ಭಂಗಿ ನೋಡಿದ್ರೆ ಖಂಡಿತ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಹೇಳಲಾಗ್ತಾ ಇದೆ. 2 ದಿನಗಳ ಹಿಂದೆಯಷ್ಟೇ CCV ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ದಾಳಿ ನಡೆಸಿದ್ರು. ಆದ್ರೆ ಈಗ ಜೈಲಿನ ಒಳಗಡೆಯಿಂದಾನೇ ದರ್ಶನ್ ಸೇರಿ ಇತರ ಖೈದಿಗಳ ಫೋಟೋ ವೈರಲ್ ಆಗಿದೆ. ಹೀಗಾಗಿ ಜೈಲಿನ ನಿಯಮಗಳ ಬಗ್ಗೆ ಪ್ರಶ್ನೆ ಮೂಡುವಂತೆ ಮಾಡಿದೆ ಅಂತ ಉದಯವಾಣಿ ಪತ್ರಿಕೆ ವರದಿ ಮಾಡಿದೆ. ದರ್ಶನ್ ಮತ್ತು ಇದೇ ಕೇಸ್ನ 11ನೇ ಆರೋಪಿ ನಾಗರಾಜ್, ರೌಡಿ ಶೀಟರ್ ವಿಲ್ಸನ್ ನಾಗರಾಜ್ ಅಲಿಯಾಸ್ ನಾಗ ಹಾಗೂ ಇನ್ನೊಬ್ಬರ ಜೊತೆ ಜೈಲಿನ ವಿಡಿಯೋ ಕಾನ್ಫರೆನ್ಸ್ ಹಾಲ್ನ ಹಿಂಭಾಗದ ಸ್ಥಳದಲ್ಲಿ ಕೂತಿದ್ದಾರೆ ಅಂತ ಈ ಫೋಟೋವನ್ನ ಉದಯವಾಣಿ ಪೋಸ್ಟ್ ಮಾಡಿದೆ. ಒಂದು ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಹಿಡಿದು ನಗುನಗ್ತಾ ದರ್ಶನ್ ಏನೂ ಆಗಿಲ್ಲ ಅನ್ನೋ ತರ ಕುಳಿತಿದ್ದಾರೆ. ಜೈಲಿನ ಒಳಗಡೆ ಕಟ್ಟುನಿಟ್ಟಿನ ನಿಯಮಗಳು ಇರೋದ್ರಿಂದ ದರ್ಶನ್ ರ ಫೋಟೋ ತೆಗೆದು ಲೀಕ್ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಕೈದಿಯೊಬ್ರು ಫೋಟೋ ತೆಗೆದು ಅದನ್ನ ಹಂಚಿಕೊಂಡಿದ್ದಾರೆ ಅಂತ ಉದಯವಾಣಿ ವರದಿ ಮಾಡಿದೆ. ಹಾಗಾದ್ರೆ ಈ ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು? ಅದನ್ನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವಷ್ಟು ಸವಲತ್ತು ಜೈಲಿನೊಳಗಡೆ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಅದರ ಜೊತೆಗೆ ದರ್ಶನ್ಗೂ ಕೂಡ ಐಷಾರಾಮಿ ಜೀವನದ ಸೌಲಭ್ಯ ಸಿಗ್ತಾ ಇದೆಯಾ ಗೊತ್ತಿಲ್ಲ. ಇದರ ಬಗ್ಗೆ ಉದಯವಾಣಿಯಾಗ್ಲಿ ಅಥವಾ ಮತ್ಯಾವುದಾದ್ರೂ ಮೂಲಗಳು ಉತ್ತರ ಕಂಡುಕೊಳ್ಳುತ್ತಾ ಕಾದು ನೋಡಬೇಕು. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ಜೋಡಿ ಹಕ್ಕಿಗಳು ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಲ್ಲಿಯವರೆಗೂ ಪರಸ್ಪರ ಭೇಟಿಯಾಗಿಲ್ಲ. ದರ್ಶನ್ ಇಲ್ಲಿಯವರೆಗೂ ಪವಿತ್ರಾಳನ್ನ ಭೇಟಿಯಾಗಬೇಕು ಅನ್ನೋ ಮನವಿಯನ್ನ ಮಾಡಿಲ್ಲ. ಹೀಗಾಗಿ ಅವರಿಬ್ಬರ ನಡುವೆ ಮೊದಲಿನ ಅನ್ಯೋನ್ಯತೆ ಈಗಿಲ್ಲ ಅಂತ ಸುವರ್ಣ ನ್ಯೂಸ್ ಕೂಡ ಮೊನ್ನೆ ವರದಿ ಮಾಡಿತ್ತು. ಪವಿತ್ರ ಗೌಡ ಜೊತೆ 2 ಜನ ಕೈದಿಗಳ ಅಂದ್ರೆ ಇದೇ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರೋ 2 ಆರೋಪಿಗಳು ಕೂಡ ಬೇಲ್ಗೆ ಮನವಿ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ನೋಡೋಣ ಈ ಎಲ್ಲ ಮಾಹಿತಿಯ ಬಗ್ಗೆ ಇನ್ನೆಷ್ಟು ಕನ್ಫರ್ಮೇಷನ್ಗಳು ಸಿಗುತ್ತೆ ಅಂತ ಕಾದು ನೋಡೋಣ.